2031 ನಿಮ್ಮ ಪಕ್ಕದ ಮನೆ ಹುಡುಗ ಬೇಸಿಕ್ಲಿ ನಿಮ್ಮ ಏಜ್ ನವನೇ ಒಂದು ಕಂಪನಿ ಶುರು ಮಾಡಿದ್ದಾನೆ. ಸ್ಟಾಫ್ ಇಲ್ಲ, ಆಫೀಸ್ ಇಲ್ಲ, ಆದ್ರೂ ತಿಂಗಳಿಗೆ 5 ಲಕ್ಷ ಅರ್ನ್ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಹತ್ರ 10 AI ಏಜೆನ್ಸಿ ಇವೆ. ಅವು 24 ಅವರ್ಸ್ ಕೆಲಸ ಮಾಡ್ತಾ ಇವೆ ಅವನು ಮಲಗಿದಾಗ್ಲು. ಆದ್ರೆ ನೀವಿನ್ನೂ ಅದೇ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದೀರಾ. ಸ್ಕೂಲ್ ಹೋಗು, ಡಿಗ್ರಿ ತಗೋ, ಜಾಬ್ ಹುಡುಕು. ಆ ಸಿಸ್ಟಮ್ ಆಕ್ಚುಲಿ 2026ರಲ್ಲೇ ಎಕ್ಸ್ಪೈರ್ ಆಗಿದೆ. ನೀವು ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಇನ್ನೂ ಟೈಮ್ ಇದೆ. ಆದ್ರೆ 5 ವರ್ಷ ಆದ್ಮೇಲೆ ಆ ಟೈಮ್ ಇರಲ್ಲ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ AI ಕಾಲದಲ್ಲಿ ಸರ್ವೈವ್ ಮಾಡೋರು ಯಾರು ಮತ್ತು ಯಾರು ಕಂಪ್ಲೀಟ್ಲಿ ಹಿಂದೆ ಬೀಳ್ತಾರೆ ಅಂತ. ಮತ್ತಿದು ಜೆನರಿಕ್ ಮೋಟಿವೇಶನ್ ಅಲ್ಲ, ಇದು ಬ್ರೈನ್ ಸೈನ್ಸ್ ಮತ್ತು ರಿಯಲ್ ವರ್ಲ್ಡ್ ಡೇಟಾ ಎರಡನ್ನೂ ಬಳಸಿ ಹೇಳ್ತಾ ಇದ್ದೀನಿ. ಒಂದ್ಸಲ ಯೋಚನೆ ಮಾಡಿ, 1995ರಲ್ಲಿ ಯಾರಾದ್ರೂ ಹೇಳಿದ್ರೆ ಇಂಟರ್ನೆಟ್ ಬರ್ತಾ ಇದೆ ಕಲ್ತ್ಕೊಳ್ಳಿ, ಕೇಳಿದವರು ಮಿಲಿಯನೇರ್ ಆದ್ರು, ಬಿಟ್ಟವರು ಟುಡೇ ಇನ್ನೂ ಕಷ್ಟಪಡ್ತಾ ಇದ್ದಾರೆ. 2010ರಲ್ಲಿ ಸ್ಮಾರ್ಟ್ಫೋನ್ ಬಂತು, ಅದನ್ನು ಬಳಸಿ ಬಿಸ್ನೆಸ್ ಮಾಡಿದವರು ಸ್ವಿಗ್ಗಿ, ಓಲಾ, ಮೀಶೋ ಥರ ಕಂಪ್ನೀಸ್ ಕಟ್ಟಿದ್ರು. ಈಗ 2026ರಲ್ಲಿ AI ಬಂದಿದೆ. ಇದು ಇಂಟರ್ನೆಟ್ಗಿಂತ ದೊಡ್ಡ ರೆವಲ್ಯೂಷನ್, ಸ್ಮಾರ್ಟ್ಫೋನ್ಗಿಂತ ದೊಡ್ಡ ಶಿಫ್ಟ್. ಮತ್ತು ಈ ಸಲ ನೀವು ಮಿಸ್ ಮಾಡಿದ್ರೆ 3ನೇ ಚಾನ್ಸ್ ಇರಲ್ಲ. ನಿಮಗೊಂದು ಸ್ಟೋರಿ ಹೇಳ್ತೀನಿ. ರವಿ ಅಂತ ಒಬ್ಬ ಬ್ಯಾಂಗ್ಳೂರ್ನಲ್ಲಿದ್ದ, BCA ಮಾಡ್ದ, 3 ವರ್ಷ ಜಾಬ್ ಹುಡುಕಿದ. ಫೈನಲಿ ಒಂದು ಸಾಫ್ಟ್ವೇರ್ ಕಂಪ್ನೀಲಿ ಡೇಟಾ ಎಂಟ್ರಿ ಜಾಬ್ ಸಿಕ್ತು, 18,000 ಸ್ಯಾಲ್ರಿ. ಅವನು ಖುಷಿಯಾದ. ಆದರೆ 2025ರಲ್ಲಿ ಆ ಕಂಪ್ನಿ ಒಂದು AI ಟೂಲ್ ತಂತು. ಅದು ರವಿನ ಇಡೀ ದಿನದ ಕೆಲಸವನ್ನು 4 ಮಿನಿಟ್ಸ್ನಲ್ಲಿ ಮುಗಿಸ್ತು. HR ಅವನನ್ನು ಕರೆದು ಹೇಳಿದರು, ಸಾರಿ ರವಿ, ಯುವರ್ ರೋಲ್ ಈಸ್ ನೋ ಲಾಂಗರ್ ನೀಡೆಡ್. ಅವನ ತಪ್ಪೇನು? ಅವನು ಲೇಜಿ ಆಗಿದ್ನಾ? ಇಲ್ಲ. ಅವನು ಸ್ಟೂಪಿಡ್ ಆಗಿದ್ನಾ? ಇಲ್ಲ. ಅವನು ಸಿಂಪ್ಲಿ ಅಡ್ಯಾಪ್ಟ್ ಮಾಡಲಿಲ್ಲ. ಬೇಸಿಕ್ಲಿ ಅವನು ಚೇಂಜ್ ಆಗೋ ಚಾನ್ಸ್ ಇತ್ತು, ಆದರೆ ಅವನು ಕಂಫರ್ಟಬಲ್ ಆಗಿದ್ದ. ಮತ್ತು ಕಂಫರ್ಟ್ ಝೋನ್ ಇದು ಅತ್ಯಂತ ಡೇಂಜರಸ್ ಪ್ಲೇಸ್ ಈ ಕಾಲದಲ್ಲಿ. ಇದು ಜಸ್ಟ್ ಸ್ಟೋರಿ ಅಲ್ಲ, ವರ್ಲ್ಡ್ ಎಕನಾಮಿಕ್ ಫೋರಮ್ ಹೇಳ್ತಾ ಇದೆ 2030 ಒಳಗೆ 85 ಮಿಲಿಯನ್ ಜಾಬ್ಸ್ AI ರಿಪ್ಲೇಸ್ ಮಾಡುತ್ತೆ. ಇಂಡಿಯಾ ಒಂದರಲ್ಲೇ ಅಕೌಂಟಿಂಗ್, ಡೇಟಾ ಎಂಟ್ರಿ, ಕಸ್ಟಮರ್ ಸರ್ವಿಸ್, ಬೇಸಿಕ್ ಕೋಡಿಂಗ್ ಎಲ್ಲ ಆಟೋಮೇಟೆಡ್ ಆಗ್ತಾ ಇದೆ. ಆದರೆ ಇದು ಸ್ಕ್ಯಾರಿ ನ್ಯೂಸ್ ಅಲ್ಲ, ಇದು ವೇಕಪ್ ಕಾಲ್. ಯಾಕೆಂದ್ರೆ ಅದೇ ರಿಪೋರ್ಟ್ ಹೇಳ್ತಾ ಇದೆ 97 ಮಿಲಿಯನ್ ನ್ಯೂ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಆ ಜಾಬ್ಸ್ ಯಾರಿಗೆ ಸಿಗುತ್ತೆ? ಇವತ್ತು ಪ್ರಿಪೇರ್ ಮಾಡ್ಕೊಂಡವರಿಗೆ. AI ಕಾಲದಲ್ಲಿ ಬೇಸಿಕ್ಲಿ 3 ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ. ಟೈಪ್ 1 ದ ಡಿನಿಯರ್. AI ಅಂದ್ರೆ ಏನು ಬಿಗ್ ಡೀಲ್, ಮೊದಲು ಕೂಡ ಕಂಪ್ಯೂಟರ್ ಬಂತು, ನಾವು ಸರ್ವೈವ್ ಮಾಡಿದ್ವಿ. ಇವರು 5 ವರ್ಷದಲ್ಲಿ ಅತ್ಯಂತ ಕಷ್ಟದ ಸಿಚುವೇಶನಲ್ಲಿ ಇರ್ತಾರೆ. ಯಾಕೆಂದ್ರೆ ಈ ಸಲ ಡಿಫ್ರೆಂಟ್. ಈ ಸಲ AI ಲರ್ನ್ ಮಾಡ್ತಾ ಇದೆ, ಪ್ರತಿದಿನ ಸ್ಮಾರ್ಟರ್ ಆಗ್ತಾ ಇದೆ. ಟೈಪ್ 2 ದ ಸ್ಕ್ಯಾರ್ಡ್. AI ಎಲ್ಲ ಡಿಸ್ಟ್ರಾಯ್ ಮಾಡ್ತಾ ಇದೆ, ನಾನೇನು ಮಾಡಲಿ? ಇವರು ಫಿಯರ್ನಲ್ಲಿ ಸ್ಟಕ್ ಆಗ್ತಾರೆ, ಆ್ಯಕ್ಷನ್ ತಗೊಳ್ಳಲ್ಲ ಮತ್ತು ಆಪರ್ಚುನಿಟಿ ಮಿಸ್ ಮಾಡ್ತಾರೆ. ಟೈಪ್ 3 ದಿ ಅಡ್ಯಾಪ್ಟರ್. AI ಬಂದಿದೆ, ಸರಿ ನಾನು ಇದನ್ನು ವೆಪನ್ ಥರ ಉಪಯೋಗ ಮಾಡ್ತೀನಿ. ಇವರು 5 ವರ್ಷದಲ್ಲಿ ಇಡೀ ಗೇಮ್ ಚೇಂಜ್ ಮಾಡ್ತಾರೆ. ನೀವು ಯಾವ ಟೈಪ್? ಆನೆಸ್ಟ್ಲಿ ಯೋಚನೆ ಮಾಡಿ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಟೈಪ್ 3 ಆಗೋಕ್ಕೆ ನಿಮಗೆ ಕೋಡಿಂಗ್ ಬರಬೇಕು ಅಂತ ಇಲ್ಲ, ಇಂಜಿನಿಯರಿಂಗ್ ಡಿಗ್ರಿ ಬೇಕು ಅಂತ ಇಲ್ಲ. ಬೇಕಾಗಿರೋದು 3 ಸ್ಪೆಸಿಫಿಕ್ ಸ್ಕಿಲ್ಸ್. ಆ 3 ಸ್ಕಿಲ್ಸ್ ನಾನೀಗ ಹೇಳ್ತೀನಿ. ಮತ್ತು ಇವು ಯಾರು ಕಲಿಸ್ತಾರೆ ಅಂದರೆ ಸ್ಕೂಲಲ್ಲ, ಕಾಲೇಜಲ್ಲ, ನೀವೇ ನಿಮ್ಮ ಮನಸ್ಸನ್ನು ಟ್ರೈನ್ ಮಾಡ್ಕೋಬೇಕು. ಸ್ಕಿಲ್ 1 ಕ್ರಿಟಿಕಲ್ ಥಿಂಕಿಂಗ್. AI ನಿಮ್ಗೆ ಆನ್ಸರ್ ಕೊಡ್ತಾ ಇದೆ, ಆದರೆ ಆ ಆನ್ಸರ್ ಸರಿನಾ ಅಂತ ಡಿಸೈಡ್ ಮಾಡೋರು ನೀವು ಆಗಬೇಕು. AI ಡೇಟಾ ಪ್ರಾಸೆಸ್ ಮಾಡ್ತಾ ಇದೆ, ಆದರೆ ಯಾವ ಡೇಟಾ ಮುಖ್ಯ, ಯಾಕೆ ಮುಖ್ಯ, ಇದು ಹ್ಯೂಮನ್ ಬ್ರೈನ್ ಮಾತ್ರ ಡಿಸೈಡ್ ಮಾಡ್ತಾ ಇದೆ. ಪ್ರಾಕ್ಟೀಸ್. ಪ್ರತಿದಿನ ಒಂದು ನ್ಯೂಸ್ ಆರ್ಟಿಕಲ್ ಓದಿ. ಮತ್ತು ಇದು ಯಾಕೆ ಹೇಳ್ತಾ ಇದ್ದಾರೆ, ಇದರ ಹಿಂದೆ ಏನಿದೆ ಅಂತ ಕೇಳ್ಕೊಳ್ಳಿ. ಸಿಂಪಲ್ ಆದರೆ ಪವರ್ಫುಲ್. ಸ್ಕಿಲ್ 2 ಪ್ರಾಂಪ್ಟ್ ಇಂಟೆಲಿಜೆನ್ಸ್. AI ಒಂದು ಟೂಲ್, ಅದನ್ನು ಯಾರು ಬೆಟರಾಗಿ ಉಪಯೋಗ ಮಾಡ್ತಾರೋ ಅವ್ರಿಗೆ 10x ಟಿಪುಟ್ ಸಿಗುತ್ತೆ. ChatGPTಗೆ ರೈಟ್ ಮೇನ್ ಎಸ್ಸೆ ಅಂದರೆ ಗಾರ್ಬೇಜ್ ಬರ್ತಾ ಇದೆ, ಆದರೆ ಆ್ಯಕ್ಟ್ ಆಸ್ ಅ ಸೈಕಾಲಜಿ ಎಕ್ಸ್ಪರ್ಟ್, ರೈಟ್ ಫಾರ್ ಕನ್ನಡ ಯೂತ್, ಯೂಸ್ ಸ್ಟೋರಿ ಟೆಲ್ಲಿಂಗ್, ಮೇಕ್ ಇಟ್ ಇಮೋಷನಲ್ ಅಂದರೆ ಗೋಲ್ಡ್ ಬರ್ತಾ ಇದೆ. ಸೇಮ್ ಟು ಡಿಫ್ರೆಂಟ್ ಪರ್ಸನ್, ಡಿಫ್ರೆಂಟ್ ರಿಸಲ್ಟ್. ಸ್ಕಿಲ್ 3 ಅಡ್ಯಾಪ್ಟಬಿಲಿಟಿ, ಮೈಂಡ್ ಸೆಟ್. ಇದು ಆ್ಯಕ್ಚುಲಿ ಬ್ರೈನ್ನ ಒಂದು ಮಸಲ್. ನಮ್ಮ ಬ್ರೈನ್ ಬೇಸಿಕ್ಲಿ ಕಂಫರ್ಟ್ ಲವ್ ಮಾಡ್ತಾ ಇದೆ, ಚೇಂಜ್ ಆದಾಗ ಫಿಯರ್ ಸಿಗ್ನಲ್ ಕಳಿಸ್ತಾ ಇದೆ. ಆದರೆ ಸೈನ್ಸ್ ಹೇಳ್ತಾ ಇದೆ ಪ್ರತಿ ಸಲ ನೀವು ಅನ್ಕಂಫರ್ಟಬಲ್ ಸಿಚುವೇಶನ್ನಲ್ಲಿ ಸ್ಟೇ ಮಾಡ್ತೀರಾ, ನಿಮ್ಮ ಬ್ರೈನ್ನ ನ್ಯೂರಲ್ ಪಾತ್ವೇಸ್ ಚೇಂಜ್ ಆಗ್ತಾ ಇವೆ, ನೀವು ಲಿಟ್ರಲಿ ಸ್ಮಾರ್ಟರ್ ಆಗ್ತೀರಾ. ಸ್ಮಾಲ್ ವೇ ಟು ಸ್ಟಾರ್ಟ್. ಪ್ರತಿ ವೀಕ್ ಒಂದು ನ್ಯೂ ಥಿಂಗ್ ಟ್ರೈ ಮಾಡಿ. ನ್ಯೂ ಆ್ಯಪ್, ನ್ಯೂ ಸ್ಕಿಲ್, ನ್ಯೂ ಬುಕ್. ಅಷ್ಟೇ. ಒಂದು ನಿಮಿಷ ನಿಲ್ಲಿ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. 5 ವರ್ಷ ಆದಮೇಲೆ ನೀವು ಯಾರಾಗಿರ್ಬೇಕು ಅಂತ ಬಯಸ್ತೀರಾ? ಆ ಪರ್ಸನ್. ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಅದ್ರ ರಿಸಲ್ಟ್. ಇವತ್ತು ನೀವು ನೆಟ್ಫ್ಲಿಕ್ಸ್ ನೋಡ್ತಾ ಕೂತ್ರೆ 5 ವರ್ಷ ಆದಮೇಲೆ ನೀವು ಬಿಹೈಂಡ್ ಇರ್ತೀರಾ. ಇವತ್ತು ನೀವು ಒಂದು ಸ್ಕಿಲ್ ಕಲ್ತ್ರೆ 5 ವರ್ಷ ಆದಮೇಲೆ ನೀವು ಫ್ರಂಟ್ಲಿ ಇರ್ತೀರಾ. ಚಾಯ್ಸ್ ನಿಮ್ಮದು. ಸರಿ, ಪ್ರಾಕ್ಟಿಕಲಿ ಏನು ಮಾಡಬೇಕು ಇವತ್ತಿನಿಂದ? ನೆಕ್ಸ್ಟ್ 30 ಡೇಸ್, ಡೇ 1 to 10 ChatGPT ಫ್ರೀ ವರ್ಷನ್ ಡೌನ್ಲೋಡ್ ಮಾಡಿ. ಪ್ರತಿದಿನ 20 ಮಿನಿಟ್ಸ್ ಅದರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿ. ನಿಮ್ಮ ಸಬ್ಜೆಕ್ಟ್, ನಿಮ್ಮ ಇಂಟ್ರೆಸ್ಟ್ ಅದಕ್ಕೆ ರಿಲೇಟ್ ಮಾಡಿ ಯೂಸ್ ಮಾಡಿ. ಡೇ 11 to 20 ಯೂಟ್ಯೂಬ್ನಲ್ಲಿ ಒಂದು ಸ್ಕಿಲ್ ಪಿಕ್ ಮಾಡಿ. ಎಡಿಟಿಂಗ್, ಕಾಪಿ ರೈಟಿಂಗ್, ಡಿಸೈನ್, ಸ್ಪೀಕಿಂಗ್ ಯಾವುದಾದ್ರೂ ಸರಿ. ಪ್ರತಿದಿನ 30 ಮಿನಿಟ್ಸ್. ಡೇ 21 to 30 ಆ ಸ್ಕಿಲ್ನಿಂದ ಒಂದು ಸ್ಮಾಲ್ ಪ್ರಾಜೆಕ್ಟ್ ಮಾಡಿ. ರಿಸ್ಯೂಮೆಗೆಲ್ಲ, ನಿಮ್ಮ ಕಾನ್ಫಿಡೆನ್ಸ್ಗೆ. 30 ಡೇಸ್ ಆದಮೇಲೆ ನೋಡಿ, AI ನಿಮ್ಮ ಎನಿಮಿ ಅಲ್ಲ, AI ನಿಮ್ಮ ಕೈಲಿರೋ ವೆಪನ್. ಆದರೆ ವೆಪನ್ ಉಪಯೋಗಿಸೋಕ್ಕೆ ಕಲಿಬೇಕು. ನಿಮ್ಮ ಪ್ಯಾರೆಂಟ್ಸ್ ಜನ್ರೇಷನ್ ಹಾರ್ಡ್ ವರ್ಕ್ನಿಂದ ಸರ್ವೈವ್ ಮಾಡಿದ್ರು, ನಿಮ್ಮ ಜನ್ರೇಷನ್ ಸ್ಮಾರ್ಟ್ ವರ್ಕ್ AI ಟ್ರೈ ಮಾಡಬೇಕು. ಮತ್ತದು ಪಾಸಿಬಲ್, ನಿಮಗೆ ಪಾಸಿಬಲ್. ಆದರೆ ಅದಕ್ಕೆ ಇವತ್ತೇ ಶುರು ಮಾಡಿ, ನಾಳೆ ಅಲ್ಲ, ಇವತ್ತೇ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಒಂದು ಕೆಲಸ ಮಾಡಿ, ಕಾಮೆಂಟ್ನಲ್ಲಿ ಹೇಳಿ ನಾನು ಅಡ್ಯಾಪ್ಟರ್ ಅಂತ. ಅದು
ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಕೊಡ್ತಾ ಇದೆ, ನಾನು ಚೇಂಜ್ ಆಗ್ತೀನಿ ಅಂತ. ಮತ್ತು ನಿಮ್ಮೊಬ್ಬ ಫ್ರೆಂಡ್ ಇದ್ದಾನೆ, ಇನ್ನೂ ಈ ರಿಯಾಲಿಟಿ ತಿಳಿದಿಲ್ಲ ಅಂದ್ರೆ ಈ ವಿಡಿಯೋ ಶೇರ್ ಮಾಡಿ, ಅವನ ಲೈಫ್ ಚೇಂಜ್ ಆಗ್ಬಹುದು. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.